25ನೇ ಪ್ರಶ್ನೆ. ಅಶೋಕ್ ಮೆಹ್ತಾ ಸಮಿತಿಯು ತನ್ನ ವರದಿಯಲ್ಲಿ ಎಷ್ಟು ಶಿಫಾರಸುಗಳನ್ನು ಮಾಡಿತ್ತು? ಸರಿಯಾದ ಉತ್ತರ 132 ಶಿಫಾರಸುಗಳನ್ನು ಮಾಡಿತ್ತು. 46ನೇ ಪ್ರಶ್ನೆ. ಅಶೋಕ್ ಮೆಹ್ತಾ ಸಮಿತಿಯು ತನ್ನ ವರದಿಯಲ್ಲಿ ಎಷ್ಟು ಹಂತದ ಪಂಚಾಯಿತಿಯನ್ನು ಶಿಫಾರಸು ಮಾಡಿತ್ತು? ಸರಿಯಾದ ಉತ್ತರ 2 ಹಂತದ ಪಂಚಾಯಿತಿಯನ್ನು. 47ನೇ ಪ್ರಶ್ನೆ. ಅಶೋಕ್ ಮೆಹ್ತಾ ಸಮಿತಿಯನ್ನು ನೇಮಕ ಮಾಡಿದ ಜನತಾ ಸರ್ಕಾರ ನೇತೃತ್ವದಲ್ಲಿ ಇದ್ದಂತಹ ಪ್ರಧಾನಿ ಯಾರು? ಸರಿಯಾದ ಉತ್ತರ ಮೊರಾರ್ಜಿ ದೇಸಾಯಿ. 48ನೇ ಪ್ರಶ್ನೆ. ಅಶೋಕ್ ಮೆಹ್ತಾ ಸಮಿತಿ ಸೂಚಿಸಿದ 2 ಹಂತದ ಪಂಚಾಯತ್ ವ್ಯವಸ್ಥೆ ಕ್ರಮವಾಗಿ ಹೀಗಿರುತ್ತದೆ. ಸರಿಯಾದ ಉತ್ತರ ಮಂಡಲ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ. 49ನೇ ಪ್ರಶ್ನೆ. ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸ್ಸಿನಂತೆ ಯಾವ ಹಂತದ ಪಂಚಾಯಿತಿಯನ್ನು ತೆಗೆದುಹಾಕಲಾಯಿತು? ಸರಿಯಾದ ಉತ್ತರ ಬ್ಲಾಕ್ ಹಂತದ ಪಂಚಾಯಿತಿ ಸಮಿತಿಯನ್ನು ತೆಗೆದುಹಾಕಲಾಯಿತು. 50ನೇ ಪ್ರಶ್ನೆ. ಅಶೋಕ್ ಮೆಹ್ತಾ ಸಮಿತಿಯಲ್ಲಿ ಮಂಡಲ ಪಂಚಾಯಿತಿಯು ಈ ಕೆಳಗಿನ ಎಷ್ಟು ಜನಸಂಖ್ಯೆ ಒಳಗೊಂಡ ಗ್ರಾಮಗಳನ್ನು ಒಳಗೊಂಡಿರಬೇಕೆಂದು ಶಿಫಾರಸು ಮಾಡಿತ್ತು? ಅಶೋಕ್ ಮೆಹ್ತಾ ಸಮಿತಿಯು 15,000ದಿಂದ 20,000 ಜನಸಂಖ್ಯೆಯನ್ನು ಒಳಗೊಂಡ ಗ್ರಾಮಗಳನ್ನು ಯಾವುದೊಂದಿರಬೇಕು? ಮಂಡಲ ಪಂಚಾಯಿತಿ ಒಳಗೊಂಡಿರಬೇಕು ಎಂದು ಶಿಫಾರಸು ಮಾಡಿತು. ಮಂಡಲ ಪಂಚಾಯಿತಿ 15,000ದಿಂದ 20,000 ಜನಸಂಖ್ಯೆ ಒಳಗೊಂಡ ಗ್ರಾಮಗಳನ್ನು ಒಳಗೊಂಡಿರಬೇಕೆಂದು ಅಶೋಕ್ ಮೆಹ್ತಾ ಸಮಿತಿ ಶಿಫಾರಸು ಮಾಡಿತು. 51ನೇ ಪ್ರಶ್ನೆ. ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸ್ಸಿನಂತೆ ಹೊಸ ಕಾಯ್ದೆ ತಂದು ಪಂಚಾಯತ್ ರಾಜ್ ಅನ್ನು ಸ್ಥಾಪಿಸಿದ ರಾಜ್ಯಗಳು ಯಾವುವು? ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಅಂದರೆ ಕರ್ನಾಟಕ, ಆಂಧ್ರ ಪ್ರದೇಶ, ಪಶ್ಚಿಮ ಬಂಗಾಳ. ಈ 3 ರಾಜ್ಯಗಳು ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸ್ಸಿನಂತೆ ಹೊಸ ಕಾಯ್ದೆಯನ್ನು ಜಾರಿಗೆ ತಂದು ಪಂಚಾಯತ್ ರಾಜ್ ಅನ್ನು ಸ್ಥಾಪಿಸಿದವು. 52ನೇ ಪ್ರಶ್ನೆ. ಅಶೋಕ್ ಮೆಹ್ತಾ ಸಮಿತಿಯು ಪಂಚಾಯಿತಿ ವಿದ್ಯಮಾನಗಳನ್ನು ನೋಡಿಕೊಳ್ಳಲು ಪಂಚಾಯತ್ ರಾಜ್ ಸಂಸ್ಥೆಗೆ ಈ ಕೆಳಗಿನವರನ್ನು ನೇಮಿಸಲು ಶಿಫಾರಸು ಮಾಡಿತು. ಸರಿಯಾದ ಉತ್ತರ ಪಂಚಾಯತ್ ರಾಜ್ ಸಚಿವರು. ಪಂಚಾಯತ್ ರಾಜ್ ಸಂಸ್ಥೆಗೆ ಪಂಚಾಯತ್ ರಾಜ್ ಸಚಿವರನ್ನು ನೇಮಿಸಿ ಪಂಚಾಯಿತಿಯ ವಿದ್ಯಮಾನಗಳನ್ನು ನೋಡಿಕೊಳ್ಳಲು ಶಿಫಾರಸು ಮಾಡಿತು. 53ನೇ ಪ್ರಶ್ನೆ. ಅಶೋಕ್ ಮೆಹ್ತಾ ಸಮಿತಿಯು ಚುನಾವಣೆಗಳನ್ನು ಯಾರು ನಡೆಸಬೇಕೆಂದು ಶಿಫಾರಸು ಮಾಡಿತು? ಸರಿಯಾದ ಉತ್ತರ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ.